ತೀರ್ಮಾನಕ್ಕೂ ಕೂಡ ನಾವೇ ಬರ್ತಾ ಇದ್ವಿ. ಯಾಕಂದರೆ ಇವತ್ತು ದುಡಿಯೋ ವರ್ಗ ದುಡಿತಾನೇ ಇದೆ. ಆದರೆ ನಾಡ ಭಾಷೆಯಲ್ಲಿ ಹೇಳೋದಾದರೆ ಮೇಯೋದು ಎಲ್ಲೋ ಮೇಯ್ತದೆ, ಬೀದಿಯಾಗೋದೆಲ್ಲ ಓದ್ತಾ ಇದೆ ನಮ್ಮ. ಅಂದರೆ ದುಡಿಯೋ ವರ್ಗ ತೋಟದಲ್ಲೇ ದುಡಿತಾ ಇದ್ವಿ, ದುಡಿದ ವರ್ಗ ಸಮಾಜದಲ್ಲಿ ನಡೀತಾ ಇದೆ. ನಾವು ಕೂಡ ಅವರ ಜೊತೆಯಲ್ಲೆಲ್ಲ ದುಡಿತದ ಜೊತೆಯಲ್ಲಿ ನಾವಿರಬೇಕು ಅಂತೇಳಿ ಈ ಒಂದು ಸಂಪ್ರದಾಯ ಮುಂದುವರಿಬೇಕು ಅಂತೇಳಿ ನಮ್ಮಗಳ ಒಂದು ಆಸೆ. ವಿಶೇಷವಾಗಿ ಇವತ್ತು ನಾಣ್ಸಮ್ ಅವರು ನೀರಾವರಿ ವಿಚಾರ ಮತ್ತು ಹೋರಾಟದಲ್ಲಿ ಜಿಲ್ಲೆಯಲ್ಲಿ ಏನು ಅವಿಭಾಜ್ಯ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿರೋಂಥದ್ದು ಯಾವುದಾದ್ರೂ ಜಿಲ್ಲೆ ಇದ್ದರೆ ಅವಿಭಾಜ್ಯ ಕೋಲಾರ ಜಿಲ್ಲೆ ಅಂತೇಳಿ ನಾವು ಇತಿಹಾಸದ ಪುಟಗಳಲ್ಲಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ನಾನು ಕೂಡ ಅದರ ಭಾಗವಾಗಿ ಬಂದಂಥವನೇ. ಮೊದಲ ಬಾರಿಗೆ ಹೋರಾಟದಲ್ಲಿ ಭಾಗಿಯಾಗಿದ್ದು 1996ರಲ್ಲಿ ಅವಿಭಾಜ್ಯ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನೀರಿನ ವಿಚಾರದಲ್ಲಿ ಮೊದಲ ಬಾರಿಗೆ ನಾವು ಸಂಘಟನೆಯಿಂದ ಪ್ರಾರಂಭ ಆಗಿದ್ದು. ನಮ್ಮ ದಿವಂಗತ ವೆಂಕಟರಾಮಯ್ಯನವರು ಅಂತಾರೆ, ಮುಳಬಾಗಿಲಿನ ಮಾಜಿ ಶಾಸಕರು, ನಮ್ಮ ಶಿಡ್ಲಘಟ್ಟದ ವೆಂಕಟಪ್ಪನವರು ಅಂತೇಳಿ ಮಾಜಿ ಸಂಸದರು, ಇವರ ನೇತೃತ್ವದಲ್ಲಿ ಇನ್ನೂ ಅನೇಕ ಜಿಲ್ಲೆಯ ಹಿರಿಯರ ನೇತೃತ್ವದಲ್ಲಿ ನೀರಾವರಿ ಹೋರಾಟ ಅಂದಿನಿಂದನೂ ಕೂಡ ಇಂದುವರೆಗೂ ನಾವಿರೋವರೆಗೂ ಕೂಡ ಹೋರಾಟದಲ್ಲಿ ನಾವಿದ್ದೇವೆ. ಕೆಲವರು ಶೋಕಾಗಿ ಹೋರಾಟ ಮಾಡ್ತಾ ಇದ್ರು ಅಥವಾ ಮಾಡಿದ್ರು ಅಂತ ನಮ್ಮ ಏನು ಹಿರಿಯರು ಹೇಳಿದಾಗೆ, ಇದು ನಾವು ಕೂಡ ಒಬ್ಬ ಶ್ರೀರಾಮ ರೆಡ್ಡಿ ಅವರ ನೇತೃತ್ವದಲ್ಲಿ ಸಂಘಟನೆಯಲ್ಲಿ ನಾನು ಹಸಿರು ವಸ್ತ್ರಕ್ಕಿಂತ ಹಿಂದೆ ಕೆಂಪು ವಸ್ತ್ರ ಏನು ಹಾಕಿಲ್ಲ. ಆದರೆ ನಾವು ವಾಲಂಟಿಯರ್ ಆಗಿ ನೀರಿನ ವಿಚಾರದಲ್ಲಿ ಅವಿಭಾಜ್ಯ ಜಿಲ್ಲೆಯ 11 ತಾಲೂಕುಗಳಲ್ಲಿ ನನ್ನ ಸ್ವಂತ ವಾಹನ, ಆಗ ಅಂಬಾಸೆಡರ್ ಇದು ನಮ್ಮ PN ಕಾರ್ ಇತ್ತು, ನಾವೇ ಸ್ವಂತ ಹಣವಿಟ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಇಡೀ ಜಿಲ್ಲೆ 11 ತಾಲೂಕಲ್ಲಿ ಒಂದು ಸಂಘಟನೆಯ ಮುಖಾಂತರ, ಅಂದರೆ ಅಂದು ಒಂದೇ ನೀರಿನ ವಿಷಯ ಸಂಘಟನೆ ಒಟ್ಟಾಗಿ ಪ್ರಾರಂಭ ಆಗಿದ್ದು ಹೋರಾಟದ ಮುಖಾಂತರ. ತದನಂತರ ನಮ್ಮದೇ ಆದಂಥ ದಿವಂಗತ ರಾಜ್ಯದ ಉಪಾಧ್ಯಕ್ಷರಾಗಿದ್ದಂಥ ವೆಂಕಟರೆಡ್ಡಿಯವರು, ನಮ್ಮ ದೊಡ್ಡಬಳ್ಳಾಪುರ ಡಾಕ್ಟರ್ ವೆಂಕಟರೆಡ್ಡಿಯವರು ಈ ಭಾಗಕ್ಕೆ ಒಂದು ರೈತ ಸಂಘ ಮಾಡಬೇಕು ಅಂತೇಳಿ ನಮ್ಮನ್ನು ಕರೆದರು. ನಾವು ಕೂಡ ಭಾಳ ಮುತುವರ್ಜಿಯಿಂದ ಮೊದಲ ಬಾರಿಗೆ ನಾವು ಭಾಗವಹಿಸಿ ಸಂಘಟನೆಯ ಜವಾಬ್ದಾರಿ ತಾಲೂಕಿನ ಕಾರ್ಯಾಧ್ಯಕ್ಷರಾಗಿ ಪ್ರಾರಂಭ ಮಾಡಿದ್ವಿ. ಅಂದರೆ ನಾನು ತಾಲೂಕಲ್ಲಿ ಕಾರ್ಯಾಧ್ಯಕ್ಷರಾಗಿದ್ದರೂ ಕೂಡ ರಾಜ್ಯ ಮಟ್ಟದ ಎಲ್ಲ ಸಭೆಗಳಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದ್ವಿ. ಏನಿವತ್ತು ಮಂಡ್ಯದ ಹೋರಾಟದಲ್ಲಿ ಮೊದಲ ಬಾರಿಗೆ ನಾವೇ ಫಸ್ಟ್ ಇರ್ತಾ ಇದ್ದೇವೆ. ನಮ್ಮ ಸ್ನೇಹಿತರ ವೃಂದ ಮಂಡ್ಯದಲ್ಲಿ ಹೋರಾಟ ಮಾಡಿದರೂ ಕೂಡ ಕಾವೇರಿ ನಾವಿರ್ತಾ ಇದ್ವಿ. ಆ ಮಟ್ಟದಲ್ಲಿ ನಾವು ಹೋರಾಟದಲ್ಲಿ ಮುಂದೆ ಬಂದಿದ್ದರಿಂದ ತಮ್ಮೆಲ್ಲರ ಸಹಕಾರ, ವಿಶೇಷವಾಗಿ ಸಂಘಟನೆ ಕಟ್ಟುವಂಥ ಸಂದರ್ಭದಲ್ಲಿ ಅನೇಕ ಆರೋಪಗಳು ಅಥವಾ ತೆಗಳಿಕೆಗಳು ಅದೇನು ಹೇಳ್ತಾರೆ ಅವೆಲ್ಲವೂ ಕೂಡ ಬಂದು, ನೀವು ಹಸಿರು ವಸ್ತ್ರ ಹಾಕಿ ಏನು ಮಾಡ್ತೀರಿ, ಏನು ತೆಗಳ್ತೀರಿ, ಏನು ಮಾಡ್ತೀರಿ ಅನ್ನೋ ಒಂದು ವ್ಯಾಖ್ಯಾನ ಕೂಡ ಮಾಡಿದಂಥ ಸಂದರ್ಭ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಇಲ್ಲೆಲ್ಲ ಇದ್ದಿದ್ದು ಆ ಸಂದರ್ಭದಲ್ಲಿ CPMನ ಒಂದು ಕೆಂಪು ವಸ್ತ್ರನೇ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ದಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ಇದ್ದಂಥದ್ದು. ಆದರೆ ಹಸಿರು ವಸ್ತ್ರ ಬಳಸೋದು ಅಷ್ಟು ಸಲೀಸಾದ ಕೆಲಸ ಆಗಿರಲಿಲ್ಲ. ಆದರೆ ನಾವು ಮಾಡಿದ್ದು ಸಂಘಟನೆಯ ಜೊತೆಯಲ್ಲಿ ವೈಯಕ್ತಿಕವಾಗಿ ನಾವು ಮಾಡಿದ್ದೇನೋ, ನಮ್ಮ ರೈತರನ್ನು ಯಾರು ಕಷ್ಟದಲ್ಲಿದ್ದಾರೋ ಅವ್ರನ್ನ ಕರ್ಕೊಂಡು ಹೋಗೋದು, ತಾಲೂಕು ಕಚೇರಿ ಅಥವಾ ಜಿಲ್ಲಾ ಕಚೇರಿ, AC ಕಚೇರಿ ಅಥವಾ ಸಂಬಂಧಪಟ್ಟ ಕಚೇರಿಗಳಲ್ಲಿ ಧೈರ್ಯವಾಗಿ ಕೂತು ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡಿದ್ದೇವೆ ವಿನಃ ನಾವೇನು ದೊಡ್ಡ ಕೆಲಸ ಏನು ಮಾಡಿದ್ವಿ. ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಆ ಕೆಲಸದ ಫಲ ಇವತ್ತು ಇಲ್ಲಿಗೆ ಬಂದು ಇವತ್ತು ಏನಾದರೂ ರೈತ ಸಂಘ ಉಳಿಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ. ಇವತ್ತು ನಾವು ಯಾರೇ ಒಬ್ಬ ಭಕ್ತರಲ್ಲಿ ಬೇರೆಗಳು ಹೋದರೂ ಕೂಡ ಎಂದೂ ಕೂಡ ಸರ್ವಿಸಲ್ಲಿ ನಾವು ಒಬ್ಬ ಹೋಗಿಲ್ಲ. ಇಡೀ ತಂಡನೇ ಕರ್ಕೊಂಡು ಹೋಗಿ ಆ ಚೇಂಬರಲ್ಲಿ ಕೂತು, DC ಚೇಂಬರಲ್ಲಿ, ಆಂಟಿ ಚೇಂಬರಲ್ಲಿ ಕೂತ್ಕೊಂಡು ಎಲ್ಲ ಒಟ್ಟಾಗಿ ಚರ್ಚೆ ಮಾಡಿ ಬಂದಿತ್ತು. ಈಗ ಮೊನ್ನೆ ರೀಸೆಂಟಾಗಿ ಇನ್ನೂ ಒಂದು 5-6 ದಿನ ಆಗಿದೆ, ನೀರಾವರಿ ವಿಚಾರದಲ್ಲಿ ಹೋದ್ವಿ. ನಾವು ಒಂದು ಮೀಟಿಂಗ್ ಹೋಗಿದೆ, ಒಂದು 320 ಜನ ಮೇಲೆ ಇತ್ತು, ಕೂತ್ಕೊಳ್ಳೋಕ್ಕೆ ಜಾಗ ಇತ್ತು. ಈ ರೀತಿಯಾದಂಥ ಒಂದು ಸಂಘಟನೆ ಗಟ್ಟಿತನವಾಗಿ ಬೆಳೆದ ಫಲದಿಂದ
ಇವತ್ತು ತಾವು ರಾಜ್ಯ ಮಟ್ಟಕ್ಕಾಗಿ ಏನಿವತ್ತು ನೀರಾವರಿ ವಿಚಾರದಲ್ಲಿ 169 ದಿನ ಇತಿಹಾಸ ಕಂಡಂತ ಏನಾದರೂ ಚಳುವಳಿ ಆಗಿದ್ದರೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ರೈತ ಸಂಘನ ವಿನಃ ಅದು ವೈಯಕ್ತಿಕವಾಗಿ ಬೈರೇಗೌಡ ಅಲ್ಲ. ಇಡೀ ಸಂಘಟನೆ, ರಾಜ್ಯದ ಎಲ್ಲ ಮೂಲೆಗಳ ಸಂಘಟನೆಯ ಜೊತೆಗಾಗಿ 169 ದಿನ ಸಂಘಟನೆಯನ್ನು ಮಾಡಿದ್ವಿ. ವಿಶೇಷವಾಗಿ ಏನಿವತ್ತು ಕೊಳಚೆ ನೀರು ಅಂತ ಹೇಳ್ತಾರೆ, ಇದು ಚಾಲೆಂಜ್ ಆಗಿ ನಾವೇ ಸರ್ಕಾರಕ್ಕೆ ಕೊಟ್ಟಂಥದ್ದು. ಧೈರ್ಯವಾಗಿ ಹೇಳ್ತಾ ಇದ್ವಿ, ಇವತ್ತು ಹಿಂದಿನ ಕೂಡ ಹೇಳ್ತಾ ಇದ್ವಿ. ಕಾರಣ ಇದೇ ದಿನಪತ್ರಿಕೆಯಲ್ಲಿ, ಪ್ರಜಾವಾಣಿಯ ಒಂದು ಪತ್ರಿಕೆಯಲ್ಲಿ ಮಾಲೂರಿನ ಪ್ರಕಟವಾದಂಥದ್ದು, ಮಾಲೂರಿನ ರೈತರು ಮತ್ತು ತಮಿಳುನಾಡಿನ ರೈತರು ಆ ನೀರಿಗೋಸ್ಕರವಾಗಿ ಹೊಡೆದಾಡಿ ದೊಡ್ಡವಾದಂಥ ವಿಷಯ ಬಂತು. ಆ ವಿಷಯ ಆಧಾರಿತವಾಗಿ ನಾವು ಯಾಕೆ ನಮ್ಮ ಜಿಲ್ಲೆಗಳಿಗೆ ತರಬಾರದು ನೀರನ್ನ ಅಂತೇಳಿ ನಮ್ಮ ಪರಿಸರವಾದಿಗಳನ್ನ ಮತ್ತು ವಿಜ್ಞಾನಿಗಳನ್ನ ಸಂಬಂಧಪಟ್ಟಂಥವನ್ನ ಅನೇಕ ಮೀಟಿಂಗ್ಗಳನ್ನು ಮಾಡಿ, ಅನೇಕ ಮೀಟಿಂಗ್ಗಳು, ಒಂದು ಮೀಟಿಂಗ್ ಅಲ್ಲ, ಅನೇಕ ಮೀಟಿಂಗ್ಗಳು. ಮೊದಲ ಬಾರಿಗೆ ಮೈಸೂರಿನ ಟೆಕ್ನಾಲಜಿ ಇದರಲ್ಲಿ ಮೀಟಿಂಗನ್ನು ಮಾಡಿದ್ವಿ. ಮುಂಬೈಯಲ್ಲಿ ಒಂದು ಸೆಮಿನಾರ್ನಲ್ಲಿ ಭಾಗವಹಿಸಿದ್ವಿ. ಅದೇ ರೀತಿ ಗುಜರಾತಿನಲ್ಲಿ ಒಂದು ಸೆಮಿನಾರ್ನಲ್ಲಿ ಭಾಗವಹಿಸಿದ್ವಿ. ಉತ್ತರ ಪ್ರದೇಶದಲ್ಲಿ ಸೆಮಿನಾರ್ನ ಭಾಗವಹಿಸಿ, ದೆಹಲಿಯಲ್ಲಿ ಭಾಗವಹಿಸಿ, ಇದೆಲ್ಲರ ಅಂಶಗಳನ್ನು ಕ್ರೋಢೀಕರಿಸಿ ಇದು ನಮ್ಮ ಜಿಲ್ಲೆಗೆ ಬೇಕು ಅಂತೇಳಿ ಹಗಲೆಲ್ಲ ನಾವು ಚದಲಪುರ ಕ್ರಾಸ್, ರಾತ್ರಿ 7:30 8 ಗಂಟೆಗೆ ಬೆಂಗಳೂರಲ್ಲಿ ತಿಕ್ಕಾಣಿ ಓಡಿ ಎಲ್ಲ ವಿಷಯಗಳನ್ನು ಗಮನ ಕೊಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು, ಹೆಸರು ಹೇಳಕ್ ಹೋಗಲ್ಲ, ತಪ್ಪಾಗ್ತದ, ಅಧಿಕಾರಿಗಳು ಬಹಳ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟರು. ದಿವಂಗತ DK ರವಿ ಅವರು ಇವತ್ತು ನಾವು ಜ್ಞಾಪಿಸಬೇಕಾಗ್ತದೆ. ನಾವು ಕೂಡ RKMTಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಸೀನಿಯರ್ ಮೋಸ್ಟ್, ಅವರ ಸಲಹೆ ಬಹಳ ಸೂಕ್ತ ತಗೊಂಡಿದ್ವಿ. ಅದು ಎಲ್ಲ ಆಧಾರವನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಗಮನಕ್ಕೆ ತಂದು, ಏನು ಅಂದಿನ ಕೃಷಿ ಮಂತ್ರಿಗಳಾಗಿದ್ದಂಥ ಕೃಷ್ಣ ಬೈರೇಗೌಡರು, ಈಗಿನ ಉಸ್ತುವಾರಿ ಮಂತ್ರಿಗಳಾದಂತಹ ಸುಧಾಕರ್ ಅವರು ಇಬ್ಬರೇ ಆ ನೀರಿನ ವಿಚಾರದಲ್ಲಿ ನಮಗೆ ಸಹಕಾರ ಕೊಟ್ಟರೆ ವಿನಃ ಯಾವುದೇ ರಾಜಕಾರಣಿಗಳು ಕೂಡ ಕೊಡಲಿಲ್ಲ. ಎಕ್ಸೆಪ್ಟ್ ಆಗಿನ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಮಾಜಿ ಮಂತ್ರಿ ಯು ಮುನಿಯಪ್ಪನವರಿದ್ರು, ಅವರು ಕೂಡ ಆಗಿಲ್ಲ. ನಮ್ಮ ಶಿವಶಂಕರ ರೆಡ್ಡಿ ಗೋರಿಬಿದ್ನವರಿದ್ರು, ಅವರು ಕೂಡ ಸಹಕಾರವನ್ನು ಮಾಡಿದ್ರು. ಬಟ್ ಇವರೊಬ್ಬರೇ ಮಾಡಿದ್ದು ನಮ್ಮ ಸಹಕಾರ. ಯಾಕೆ ಈ ವಿಷಯ ಹೇಳ್ತಾರೆ, ತಾವು ನೀರು ಅಂತೇಳಿ ಬರೀ ಪೇಪರು ಟಿವಿಗೆ ಹೋಗೋದಲ್ಲ. ಇವತ್ತು ನಾವೆಲ್ಲ ರೈತರು ಹಳ್ಳಿಯಿಂದ ಇಲ್ಲಿ ಬಂದಿದ್ದೀವಿ. ಚಾರ್ಜಿಗೆ ಬೇಕು, ಡೀಸೆಲ್ ಬೇಕು, ಬೈಕ್ ಏನಾದರೂ ಬೇಕಲ್ಲ ರೈತರು ಬೆಳೆ ಬೇಕಲ್ಲ. ನಾನೇ 17 ಬೋರ್ ಹಾಕಿದ್ದೀನಿ. ನನ್ನ ಕಷ್ಟ ಇಡೀ ರೈತರಿಗೆಲ್ಲ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತೈತೆ. ಏನಾದರೂ ಬದುಕಬೇಕು, ನೀರು ಬೇಕು ಅಂತೇಳಿ ಆ ನೀರು ಮಾಡಬೇಕು ಅಂತೇಳಿ ಹಠ ತಕ್ಕೊಂಡು ನಾವು ಮಾಡಿದ್ದೇವೆ ವಿನಃ ಬರೀ ಶೋಕ್ಕೋಸ್ಕರವಾಗಿ ನಾವು ಹಠ ಮಾಡಿದ್ದೇವೆ. ಈ ನೀರಿಗೋಸ್ಕರವಾಗಿ ತನುಮಾನ ಧನವನ್ನು ಕೊಟ್ಟಿದ್ದೇವೆ. ಇಡೀ ತಂಡ, ನಮ್ಮ ಎಲ್ಲರ ಸ್ನೇಹಿತರ ತಂಡ ಇದು ದುಡಿದೈತೆ. ಬರೀ ಶೋಕ್ಕೆಲ್ಲ, ಬರೀ ನಾವು ಬೆಂಗಳೂರಿನ ನೀರಿನ ಅಲ್ಲ. ಇವತ್ತು ಈಗಾಗಲೇ ನಾವು 20 ದಿನಗಳ ಹಿಂದೆ ಮೊನ್ನೆ ಸ್ನೇಹಿತರೆ ಏನು ಕೃಷ್ಣಾ ನದಿ ನೀರು ನಾವು ಏನು ಕೇಳ್ತಾ ಇದ್ವಿ, ಆಲಮಟ್ಟಿಯಲ್ಲಿ 519 ಅಡಿಗಳ ಆಲಮಟ್ಟಿಯ ಎತ್ತರವನ್ನು 524 ಅಡಿ ಮಾಡಬೇಕು ಅಂತೇಳಿ 1999ರಲ್ಲಿ ಅಂದಿನ ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ದಂಥವರು ಅವತ್ತು ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಂಥದ್ದು ಸರಿಸುಮಾರು 25 ವರ್ಷದ ಹಿಂದೆ. ಮೊನ್ನೆ ಆಲಮಟ್ಟಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ರೈತರು ಮುಂದಿನ ತಿಂಗಳು 9ನೇ ತಾರೀಕು ಲಕ್ಷಾಂತರ ಜನ ನಾವು ಅಡಿಗಲ್ಲನ್ನು ನಾವೇ ಹಾಕ್ತೇವೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ವಿ. 5-6 ಲೋಡು ಜಲ್ಲಿ, ಮರಳು, ಒಂದು 7-8 ಟನ್ ಕಬ್ಬಿಣನು ಕೂಡ ಅಲ್ಲಿ ಗುಡ್ಡ ಹಾಕೊಂಡು ನಾವು ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕಟ್ವಿ. 6 ದಿನಗಳಲ್ಲಿ ರಾಜ್ಯ ಸರ್ಕಾರ ವಿಶೇಷ ಸಚಿವ ಸಂಪುಟವನ್ನು ಕರೆದು ನಾವು ಆಲಮಟ್ಟಿಗೆ ನೀವು ಅಡಿಗಲ್ ಹಾಕೋದು ಬೇಡ, ನಾವೇ ಮಾಡ್ತೀವಿ ಅಂತೇಳಿ ಕರೆದು ನಮ್ಮನ್ನು ಕರೆದು ಮಾತಾಡಿದ್ರು. ಇದು ಆಗ್ಬೇಕೇ ವಿನಃ ಬರೀ ಟಿವಿಯಲ್ಲಿ ಪೇಪರಲ್ಲಿ ಬರೋದಲ್ಲ, ಒಂದು ಗಟ್ಟಿತನ ಆಗಬೇಕು ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಬರೀ ರೈತ ಸಂಘದೇ ಅಲ್ಲ, ಎಲ್ಲರ ಸಹಕಾರದಿಂದ ಹೋರಾಟವನ್ನು ಮಾಡಬೇಕು. ಎಲ್ಲರ ಸಹಕಾರ ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅದು ಬಹಳ ಮುಖ್ಯ.
ಯಾವ ಸಂದರ್ಭದಲ್ಲಿ ಯಾವ ಅಧಿಕಾರಿ ಹತ್ರ ಕೆಲಸ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರಾಜಕಾರಣಿ ಹತ್ರ ಕೆಲಸ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಹೋರಾಟದಲ್ಲಿ ಇರಬೇಕೇ ವಿನ ಇಲ್ಲದೆ ಹೋದ್ರೆ ಇದರಲ್ಲಿ ಕೈ ಕಾಲು ಎಳೆದ್ರು ಬಹಳ ಕಷ್ಟ. ನಾರಾಯಣಸ್ವಾಮಿ ಅವರು ಹೇಳಿದ್ರು, ಯಾಕೆ ಗೌಡ್ರು ಮುಂದೆ ಕಳಿಸ್ತಾ ಇದ್ದೀವಿ ಇದರಲ್ಲಿ ಅಂತ. ಅದು ಬಹಳ ಮುಖ್ಯ. ಈಗ ಇನ್ನೂ ಕಾಲೆಳೆ ಜನ ಬಹಳಷ್ಟು ಜನ ಇದ್ದಾರೆ. ಆದರೆ ಯಾವತ್ತೂ ಕೂಡ ಒಬ್ಬ ಹೋರಾಟಗಾರನಿಗೆ ಮನೆ ಮಠ ಇರಬೇಕು, ಆದರೆ ಗುರಿ ಮಾತ್ರ ಹೋರಾಟದಲ್ಲಿ ಮುಖ್ಯ ಇರಬೇಕು. ಇವತ್ತು ಒಂದು ಸಣ್ಣ ಉದಾಹರಣೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಬಳಿಯ ಕೈಗಾರಿಕಾ ಭೂಮಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದ್ರು. ನಮ್ಮ ತಾಯಿ ಆಕಸ್ಮಿಕವಾಗಿ ಒಂದು ಅಪಘಾತದಲ್ಲಾಯಿತು. ನಾನು ನಮ್ಮ ತಾಯಿ ಬಿಟ್ಟು ಯಾರೋ ಒಬ್ಬ ರಕ್ತನಲ್ಲಿ ಕೊಟ್ಬಿಟ್ಟು ನಾನು ಒಬ್ಬ ಹೋಗಿದ್ದ ಆ ಒಂದು ಮೀಟಿಂಗ್ಗೆ ಅಟೆಂಡ್ ಆಗಲ್ಲ. ಆದರೆ ನಮ್ಮ ತಾಯಿನ ಬಿಟ್ಟು ನಾವು ಹೋದ್ವಿ. ಯಾಕಂದ್ರೆ ನನ್ನದಲ್ಲ ಅದು, ವೈಯಕ್ತಿಕವಾಗಿ ನನ್ನದಲ್ಲ, ಅದು ನಮ್ಮದು. ಆ ಭಾವನೆ ಎಲ್ಲರಲ್ಲೂ ಬರಬೇಕು ಅಂತೇಳಿ ನನ್ನ ಮಾತಿಗೆ ಮಾತಾಡೋಂಥ ಸಂದರ್ಭ ಅಲ್ಲ. ಆದರೂ ಕೂಡ ನಾರಾಯಣಸ್ವಾಮಿಯವರ ಮಾತಿಗೆ ಪೂರಕವಾಗಿ ಜಿಲ್ಲೆಯ ಎಲ್ಲ ಹೋರಾಟ, ಬರೀ ನೀರಾವರಿ ಅಲ್ಲ, ಇವತ್ತು ರೇಷ್ಮೆ ಹೋರಾಟನೂ ಕೂಡ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ. ಅದೇ ರೀತಿ ಇವತ್ತು ಕೃಷಿಗೆ ಸಂಬಂಧಪಟ್ಟಂಗೆ ಇವತ್ತು ಜಿಲ್ಲಾ ಆಡಳಿತ ಏನು, ಒಬ್ಬ ಜಿಲ್ಲಾಧಿಕಾರಿ ಇರ್ಬೋದು ಅಥವಾ ಜಿಲ್ಲೆಯ ಜವಾಬ್ದಾರಿತ ಅಧಿಕಾರಿಗಳು, ಗೌಡ್ರೆ ನೀವು ಹೋದ್ರೆ ಕೆಲಸ ಆಗ್ತದೆ, ಗೌಡ್ರೆ ನೀವು ಹೋದ್ರೆ ಕೆಲಸ ಆಗ್ತದೆ ಅಂದರೆ ಆ ಗಟ್ಟಿತನ ಇವತ್ತು ಬೆಳೆಸಿರುವಂಥದ್ದು ಇಡೀ ರೈತ ಕುಲ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುವ ಮುಂಚೆ ದಯಮಾಡಿ ತಾವೇನು ಬಂದಿದ್ರಿ, ಇವತ್ತು ನಾವೇನು ಬಂದಿದ್ದೀವಿ ಒಂದು ಚಳುವಳಿ ಅಂತಾನೆ ಒಂದು ವಾಟ್ಸಪ್ಪಲ್ಲಿ ಇವತ್ತೇನು ನಮ್ಮ ಎಲ್ಲ ಸ್ನೇಹಿತರುಗಳು ಮಾಡ್ತಾರೆ, ಆ ವಾಟ್ಸಪ್ಪಲ್ಲಿ ನೋಡ್ಕೊಂಡೆ ನೀವು ಬರಬೇಕು. ವಾಟ್ಸಪ್ಪಲ್ಲಿ ಏನು ಮೆಸೇಜ್ ಹೋಗ್ತದೆ, ಆ ಮೆಸೇಜ್ ಹೋದರೆ ಒಬ್ಬ ರೈತ ಈಚೆ ಬಂದರೆ ಸಮಾಜಕ್ಕೆ ಮಾದರಿ. ಇವತ್ತು ಹನಿ ನೀರಾವರಿ ಇರ್ಬೋದು, ಬಾಯಿ ಬಿಟ್ಟಿದ್ದಕ್ಕೆ ಇಡೀ ರಾಜ್ಯದ ಎಲ್ಲ ರೈತರಿಗೂ ಸಿಗ್ತಾ ಇದೆ ಇವತ್ತು, ಇಡೀ ರಾಜ್ಯದ ರೈತರಿಗೆ ಸಿಗ್ತಾ ಇದೆ ಇವತ್ತು. ನೀವು ಒಬ್ಬರು ಈಚೆಗೆ ಬರಲಿ, ಯಾರಿಗೂ ಬರೋದಿಲ್ಲ. ಅದರಿಂದ ತಾವು ಯಾವತ್ತೂ ಕೂಡ ಹೋರಾಟಗಾರರು ವೈಯಕ್ತಿಕವಾಗಿ ನಾನು ಅನ್ನೋ ಪದವನ್ನು ಬಿಟ್ಟು ನಾವು ಅನ್ನೋ ಪದವನ್ನು ಸೇರಿಸ್ಕೊಳ್ರಿ ಅಂತ ಹೇಳ್ತಾ, ಊರಲ್ಲಿ ಮತ್ತು ಗ್ರಾಮದಲ್ಲಿ ತಾವೇನು ಹಳ್ಳಿಯಿಂದ ಬರ್ತೀರಿ, ನಾವೆಲ್ಲ ಕೂಡ ಹಳ್ಳಿಯಿಂದ ಬರುವಂಥವ್ರು, ಬರುವ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನು ಕರ್ಕೊಂಬರುವಂಥ ಪ್ರವೃತ್ತಿ ತಾವು ಆಗಬೇಕು. ನಾನು ಬಂದರೂ ಕೂಡ ಅಷ್ಟೇ ಡೀಸೆಲ್ ಖರ್ಚಾಗೋದು, ಇಬ್ಬರು ಕರೆದ್ರೂ ಕೂಡ ಅಷ್ಟೇ ಡೀಸೆಲ್ ಖರ್ಚಾಗೋದು. ಆ ಮನೋಭಾವ ತಾವು ಬೆಳೆಸ್ರಿ ಅಂತ ಹೇಳ್ತಾ, ಜಾತಿನ ಬಿಡ್ರಿ, ಪಕ್ಷನ ಬಿಡ್ರಿ, ನಾವೆಲ್ಲ ರೈತ ಕುಲ, ರೈತರಿಗೋಸ್ಕರ ಅಳಿವುಗೋಸ್ಕರವಾಗ ತಾವೆಲ್ಲ ಆಗಬೇಕು. ಇಲ್ಲದೆ ಹೋದರೆ ಈ ಭೂಮಿ ಕಣ್ಣುಮರೆ ಆಗ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಒಗ್ಗಟ್ಟಾಗದೆ ಹೋದರೆ ಭೂಮಿ ಕಣ್ಣುಮರೆ ಆಗ್ತದೆ, ಪರಕೀಯರ ಕೈಲಾಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತೇನೆ.